ನಮಸ್ತೆ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನೀತಿ ವೇಣುಗೌಡ. ಜನನಾಯಕ, ಜನಸೇವಕ, ಜನಪ್ರತಿನಿಧಿ ಅಂತ ಅನ್ನಿಸ್ಕೊಳ್ಳೋದು ಸುಲಭದ ಮಾತಲ್ವೇ ಅಲ್ಲ. ತುಂಬ ಸಮಸ್ಯೆಗಳಿರುತ್ತೆ, ಸವಾಲುಗಳು ಕೂಡ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ನಾಡಿ ಮಿಡಿತ ಅರ್ಥ ಮಾಡ್ಕೊಂಡಿರ್ಬೇಕಾಗತ್ತೆ. ಆ ಕ್ಷೇತ್ರದ ಕುಂದು ಕೊರತೆ, ಸಾಧಕ ಬಾಧಕಗಳನ್ನು ತಿಳ್ಕೊಂಡಿರ್ಬೇಕಾಗಿರುತ್ತೆ. ಅದರ ಜೊತೆಗೆ ಘಟಾನುಘಟಿಗಳಿರ್ತಾರೆ, ಅವ್ರ ಮುಂದೆ ಪೈಪೋಟಿನೂ ಇದ್ದೇ ಇರುತ್ತೆ. ಅದೆಲ್ಲವನ್ನ ಮೀರಿ ನಿಂತು ಜನರ ಸೇವೆ ಮಾಡಲೇಬೇಕು ಅಂತ ಅನ್ನೋರು ಜನಸೇವಕ ಆಗ್ತಾರೆ. ಇವತ್ತು ನಮ್ಮ ಬಾಹುಬಲಿಯ ಗೆಸ್ಟ್ ಕೂಡ ಹಾಗೆ ತುಂಬ ಚೆನ್ನಾಗಿ ಓದ್ಕೊಂಡಿದ್ದಾರೆ, ಒಳ್ಳೆ ಕೆಲಸಕ್ಕೆ ಹೋಗ್ಬೋದಿತ್ತು ಅಥವಾ ಇನ್ಯಾವುದಾದ್ರೂ ಬಿಸ್ನೆಸ್ ಮಾಡಬಹುದಿತ್ತು. ಆದರೂ ಜನಸೇವಕ ಆಗಬೇಕು ಅನ್ನೋದು ಆಸೆ. ಯಾಕೆ ಅಂದರೆ ಯೂತ್ಸ್ ರಾಜಕಾರಣಕ್ಕೆ ಬಂದಾಗ ಒಂದು ಬದಲಾವಣೆ ತರ್ತಾರೆ ಅಂತ. ಬಟ್ ಅವ್ರು ರಾಜಕಾರಣಕ್ಕೆ ಅಥವಾ MLA ಆಗೋದಕ್ಕೆ ಅಥವಾ ಜನರ ಸೇವೆ ಮಾಡೋದಕ್ಕೆ ಬಹಳ ಸುಲಭವಾದಂಥ ದಾರಿ ಖಂಡಿತವಾಗಿಲ್ಲ. ಅನೇಕ ಕಲ್ಲು ಮುಳ್ಳು ಸವಾಲುಗಳಿದೆ. ಅದನ್ನು ಹೇಗೆ ಎದುರಿಸ್ತಾರೆ ಅನ್ನೋದನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರನ್ನೇ ಮಾತಾಡಿಸಿ ತಿಳ್ಕೊಳ್ಳೋಣ. ಇವತ್ತಿನ ನಮ್ಮ ಬಾಹುಬಲಿ ಸಂಗಮೇಶ್ ಸುಗ್ರೀವ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಮೇಡಮ್, ತಾವಾಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ನನಗೆ ಫಸ್ಟು ಬರ್ತಾ ಇರೋ ಕ್ವಶನ್ ಏನು ಅಂದರೆ, ಈಗ ನಾವೇನಾದರೂ ಓದ್ತಾ ಇದ್ದೀವಿ ಅಂದರೆ ಕೆಲಸ ಸಿಗುತ್ತಾ, ಇಷ್ಟು ಪ್ಯಾಕೇಜ್ ಸಿಗುತ್ತಾ ಸಂಬಳ ಅಂತ ಯೋಚನೆ ಮಾಡ್ತೀವಿ. ಈಗಿನ ಜನ್ರೇಷನವ್ರು ತುಂಬ ಚೆನ್ನಾಗಿ ಓದ್ಕೊಂಡಿದ್ದೀರಾ, ಆದರೂ ರಾಜಕಾರಣಕ್ಕೆ ಬರಬೇಕು ಅಂತ ಅಥವಾ ಜನ ಸೇವೆ ಮಾಡಬೇಕು ಅಂತ ಯಾಕೆ ಈ ಆಸೆ? ಒಂದು ಕರೆಕ್ಷನ್ ತಮ್ಮ ಇದರಲ್ಲಿ, ನಾನು ಸಿವಿಲ್ ಇಂಜಿನಿಯರ್ ಆದರೂ ಕೂಡ ನನ್ನದೇ ಆದಂಥ ಒಂದು ಕಂಪ್ನಿ ಇದೆ, ಸುಗ್ರೀವ ಕನ್ಸ್ಟ್ರಕ್ಷನ್ ಅಂತೇಳಿ. ನಾನು ಮೊದಲು ನನ್ನ ಬಿಸ್ನೆಸ್ ಎಲ್ಲ ಮಾಡ್ಕೊಂತ ಬಂದ ಮೇಲೇ ರಾಜಕೀಯ ಮಾಡೋಕ್ಕೆ ಸಾಧ್ಯ. ವಿತೌಟ್ ಮನಿ ಪೊಲಿಟಿಕಲ್ ಆಗಿ ನಾವೇನು ಮಾಡೋಕ್ಕಾಗಲ್ಲ. ಹಂಗಂತೇಳಿ ಜಾಸ್ತಿ ದುಡ್ಡು ಬೇಕಂತೇನಿಲ್ಲ. ಹಾಗೆ ಬೇಸಿಕ್ಲಿ ನನ್ನದೇ ಆದಂಥ ಒಂದು ಕಂಪ್ನಿ ಇದೆ, ನಾವಲ್ಲೇ ನಾನೇ ಅದಕ್ಕೆ ಪ್ರೊಪ್ರೈಟರ್, ಸುಗ್ರೀವ ಕನ್ಸ್ಟ್ರಕ್ಷನ್ ಅಂತ. ಈಗಲೂ ಕೂಡ ವರ್ಕ್ ನಡೀತಾ ಇದೆ. ಅದರ ಜೊತೆಗೆ ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಜನರಿಗೆ ಒಂದು ಮನೆ ಕಟ್ಟಿಕೊಡ್ಬೋದು ಫ್ರೀ ಆಗಿ, ಬಡವರಿಗೆ ಒಬ್ಬರಿಗೆ ಎಲ್ಲೋ ಅಡ್ಮಿಷನ್ ಮಾಡಿಸ್ಬೋದು ಫ್ರೀ ಆಗಿ. ಆದರೆ ಎಲ್ಲ ಬಡಪಾಯಿ ಜನಗಳಿಗೆ ಮನೆ ಕಟ್ಸ್ಕೊಡ್ಬೇಕು, ಎಲ್ಲರಿಗೂ ಫ್ರೀಯಾಗಿ ಎಜುಕೇಶನ್ ಕೊಡಿಸ್ಬೇಕಂದ್ರೆ ನನಗೆ ಅಧಿಕಾರ ಬೇಕೇ ಬೇಕು. ಆ ಕಾರಣಕ್ಕೆ ರಾಜಕೀಯಕ್ಕೆ ಬಂದೆ. ಬಿಸ್ನೆಸ್ ಕ್ಲಿಕ್ ಆಯಿತು ಅಂದ ತಕ್ಷಣ ಲೈಫ್ ಸೆಟಲ್ ಆಯಿತು ಅನ್ನೋದು ನಮ್ದು ಈಗ ಜೆನ್ಜಿ ಅಂತ ಏನು ಹೇಳ್ತೀವಿ ಆ ಮೈಂಡ್ ಸೆಟ್ಟು. ನನ್ನದೊಂದು ಬಿಸ್ನೆಸ್ ಇದೆ ಅಥವಾ ನಮ್ಮ ಅಪ್ಪ ಮಾಡಿದೊಂದು ಬಿಸ್ನೆಸ್ ಇದೆ ಅಥವಾ ಫ್ಯೂಚರಿಗೆ ನನಗೆ ಎಷ್ಟು ಬೇಕು ನಾನು ಅಷ್ಟು ಆರಾಮಾಗಿದ್ದೀನಿ ಅಂತ. ಸೊ ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಂಡಿದ್ದೀರಾ, ಸಾಕು ನನಗೆ ಇವಾಗೆಲ್ಲ ಒಂದು ಸ್ವಲ್ಪ ಆರಾಮಾಗಿ ಓಡಾಡೋದಕ್ಕೆ ಒಂದು ಕಾರು, ಇಲ್ಲ ಅಂತಂದರೆ ಎಲ್ಲರೂ ಹೋಗೋದಕ್ಕೆ ಒಂಚೂರು ಮನಿ ಸಾಕು. ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಈ ಥರ ಜಮಾನ. ನೀವ್ಯಾಕೆ ಚೇಂಜ್ ಕೇಳ್ತಾ ಇದ್ದೀರಾ? ನಾವು ಜಂಜಿ ಅರ್ಧಮರ್ಧದಲ್ಲಿ ಜಂಜಿ ಒಳಗೂ ಸೇರ್ತೀವಿ, ಇನ್ನು ಹಾಫ್ ಪೋರ್ಷನಲ್ಲಿ 80-90 ಬ್ಯಾಚಲ್ಲಿ ಸೇರ್ತೀವಿ ನಾವು. ನಾನು ಬೇಸಿಕ್ಲಿ 90 ಡೇಟ್ ಆಫ್ ಬರ್ತ್ ಇರೋದ್ರಿಂದ ನಾನು ಅವರ ಅನುಭವದಲ್ಲಿ ನಾನು ಪಾಲ್ಗೊಳ್ತೀನಿ, ಜಂಜಿಯವರ ಅನುಭವದಲ್ಲಿ ಅವರ ಒಂದು ಯಾವುದೇ ಸಮಸ್ಯೆಯಲ್ಲೂ ಕೂಡ ಪಾಲ್ಗೊಳ್ತೀವಿ. ಎರಡಕ್ಕೂ ನಾನು ಭಾಗಿಯಾಗಿರೋದ್ರಿಂದ ನನಗೆ ಭವಿಷ್ಯದ ಜಂಜಿಯವರ ಭವಿಷ್ಯ ಆಗಿರ್ಬೋದು, ಅವರ ಹಿಂದಿನ ಒಂದು ಜನರೇಷನ್ ಅವ್ರ ಭವಿಷ್ಯ ಆಗಿರ್ಬೋದು, ಅವರ ಭವಿಷ್ಯದ ಸಲುವಾಗಿ ನಾನು ರಾಜಕೀಯದಲ್ಲಿ ಬಂದ್ರೇನೆ ಇವರ ಭವಿಷ್ಯ ಉದ್ಧಾರ ಆಗುತ್ತೆ ಅನ್ನೋಂಥದ್ದು ಕಂಡು ಮೇಲೇನೆ ನಾನು ನನ್ನ ಎಲ್ಲಾ ಸುಖಗಳನ್ನ ತ್ಯಾಗ ಮಾಡಿ ರಾಜಕೀಯದಲ್ಲಿ ಅಧಿಕಾರ ತಗೊಂಡು ಕ್ಷೇತ್ರದ ಜನರಿಗೆ ಒಳ್ಳೇದು ಮಾಡಲೇಬೇಕಂತೇಳಿ ಶಪಥ ತೊಟ್ಟು ನಿಂತಿದ್ದೀನಿ. ಓಕೆ, ಗಂಗಾವತಿ ವಿಧಾನಸಭಾ ಕ್ಷೇತ್ರ ಅಂದಾಗ ನಮಗೆ ಘಟಾನುಘಟಿ ನಾಯಕರುಗಳು ಕಣ್ಮುಂದೆ ಬಂದ್ಬಿಡ್ತಾರೆ. ಬಹಳ ನಾಯಕರುಗಳಿದ್ದಾರೆ, ರೆಡ್ಡಿ ಅಂತವ್ರಿಗಿದ್ದಾರೆ ಅಂತ. ಸೊ ನಮಗೊಂದು ಮಾಮೂಲಿ ಇರೋದು, ಅಂಥವ್ರ ಮುಂದೆ ನಾವು ನಿಂತ್ಕೊಳ್ಳೋಕ್ಕಾಗತ್ತಾ, ನಾವು ಗೆಲ್ಲೋದಕ್ಕಾಗತ್ತಾ, ಪೈಪೋಟಿನ ಅಂತ. ನಿಮ್ಗೆ ಯಾವತ್ತಾದರೂ ಹಂಗೆ ಅನಿಸಿದ್ಯಾ? ಅಥವಾ ಸಾಕು ಇವ್ರುಗಳೆಲ್ಲರೂ ತುಂಬ ಚೆನ್ನಾಗಿ ಆಡಳಿತ ಕೊಡ್ತಿದ್ದಾರೆ, ಒಂದು ಚೇಂಜಸ್ ಬೇಕು ಅಂತ ಜನ ಕೂಡ ಬಯಸಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಬದಲಾವಣೆ ಜಗದ ನಿಯಮ. ನೀವು ಈಗ ತಾನೇ ಹೇಳಿದ್ರಲ್ಲ, ಘಟಾನುಘಟಿಗಳು ಲೀಡರ್ ಅದಾರ. ಘಟಾನುಘಟಿಗಳ ಮುಂದದಲ್ಲಿ ನಿಂದಿರ್ಲಿಕ್ಕೆ ನಿಮ್ಮಲ್ಲಿ ಆ ಧೈರ್ಯ ಬೇಕು, ಒಂದು ಆಲೋಚನೆ ಬೇಕು, ಜನರ ಬೆಂಬಲ ಬೇಕು ಅಂತ. ಹೌದು. ನಾವು ಇಲಿ ಜೊತೆ ಗುದ್ದಾಡಿದ್ರೆ ಇಲ್ಲಿನೇ ಆಗ್ತೀವಿ, ಹುಲಿ ಜೊತೆ ಗುದ್ದಾಡಿದಾಗ ಮಾತ್ರ ನಮ್ಮನ್ನು ಹುಲಿ ಅಂತ ಕರೆಯೋದು. ನಮಗೆ ನಮ್ಮಲ್ಲಿರುವಂಥ ಆಲೋಚನೆ, ನಮ್ಮಲ್ಲಿರುವಂಥ ಒಳ್ಳೆಯ ಭವಿಷ್ಯದ ಆಲೋಚನೆಗಳು, ನಮ್ಮಲ್ಲಿರುವಂಥ ಶಕ್ತಿ ಜನರಿಗೆ ಪ್ರಪಂಚ ಗೊತ್ತಾಗಬೇಕಂದ್ರೆ ಎದುರಾಳಿ ಸ್ವಲ್ಪ ಗಟ್ಟಿಯಾಗಿ ಇರ್ಬೇಕಲ್ಲ. ಸೊ ಆ ಶೋ ಆಫಿಗೋಸ್ಕರ ಸುಗ್ರೀವ ಅವ್ರ ರಾಜಕೀಯಕ್ಕೆ ಬರಬೇಕು ಅನ್ನೋದೇನಾದ್ರು ಇದೆಯಾ? ಶೋ ಆಫ್ ರಾಜಕೀಯ ನಾನು ಮಾಡಂಗಿತ್ತಂದ್ರೆ ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿಯಲ್ಲಿ ಕ್ಷೇತ್ರದ ಮನೆ ಮನೆಗೂ ಪಾದಯಾತ್ರೆ ಮಾಡ್ತಿದ್ದಿಲ್ಲ.
ರಾಜಕೀಯ ಮಾಡಲೇಬೇಕು ಅನ್ನೋದು ನನ್ನ ಜೊತೆಗೆ ನನ್ನ ಮನದಲ್ಲಿ ಅಥವಾ ತಲೆಯಲ್ಲಿ ಎದ್ದಿದ್ರೆ ನಾನು ಆರಾಮ್ಸೆ ಮನೆಯಲ್ಲಿ ಎ ಸಿ ರೂಮಲ್ಲಿ ಎ ಸಿ ಆಫೀಸಲ್ಲಿ ಕೂತ್ಕೊಂಡು ಜನರನ್ನ ಅಲ್ಲೇ ಕರೆಸ್ಕೊಂಡು ಅಲ್ಲೇ ಸಮಸ್ಯೆ ಕೇಳಿ 10 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟಿದ್ದಂತ ತೋರಿಸ್ತಿದ್ದೆ. ಆ ಥರದ್ದು ಯಾವತ್ತೂ ನಾನು ಮಾಡಿಲ್ಲ. ಬಡವರಿಗೆ ಮನೆ ಕಟ್ಸಿಕೊಟ್ಟಿದ್ದೀನಿ, ಗುಡಿಗಳು ಸೇವೆ ಮಾಡಿದ್ದೀವಿ, ಕಟ್ಸಿಕೊಟ್ಟಿದ್ದೀವಿ, ಮಸೀದಿಗಳನ್ನು ಕೂಡ ಕಟ್ಸಿಕೊಟ್ಟಿದ್ದೀವಿ, ಚರ್ಚ್ಗಳಿಗೆ ಸೇವೆ ಮಾಡಿದ್ದೀವಿ. ಇವೆಲ್ಲವೂ ಸೇವೆ ಶೋಪ್ಗಲ್ಲ. ಈ ಎಲ್ಲ ಸೇವೆ ಭವಿಷ್ಯದ ಯುವಕರಿಗೆ ಬಾಗಿಲಿಗೆ ಬೆಳಕಾಗಲಿ ಅನ್ನೋಂಥ ಕಾರಣಕ್ಕೆ ಮಾಡಿರೋಂಥದ್ದು. ಜೊತೆಗೆ ಆ ಒಂದು ಸೇವೆಯ ಬುನಾದಿ ಸುಗ್ರೀವ ಆಗಿರ್ಲಿ, ಅದರ ಕಳಸ ಭವಿಷ್ಯದ ಯುವಕರಾಗಿರ್ಲಿ ಅಂತ. ವಯಸ್ಸು ಚಿಕ್ಕದು, ಏನಪ್ಪ ರಾಜಕೀಯದ ಗಾಳಿಗಂಧ ಗೊತ್ತು ಅಂತ ಕ್ಷೇತ್ರ ಜನತೆನೋ ಅಥವಾ ಅಕ್ಕಪಕ್ಕದವರು ಅಥವಾ ನಿಮ್ಮ ವಿರೋಧಿಗಳು ಕೇಳದೆ ಮ್ಯಾಟ್ರ್ ಆಗತ್ತಂತ ಅನ್ಸುತ್ತೆ ನಿಮಗೆ? ಈಗಾಗಲೇ ಎಷ್ಟೋ ಸಾರಿ ಗೆದ್ದಂಥವ್ರು ಮೊದಲನೇ ಸಾರಿ ಗೆದ್ದಾಗ ಅವ್ರಿಗೇನು ಅನುಭವ ಇತ್ತು? ಅವ್ರಿಗೆ ಯಾವ ಅನುಭವ ಇದ್ದಿಲ್ಲ. ಅವ್ರ ಅನುಭವ ಯಾವತ್ತಿಗಾಗಲಿ, ನೀವು ಒಂದು ನಮಗೆ ಎಕ್ಸಾಂಪಲ್ ಕೊಡ್ತೀನಿ. ರೋಡಲ್ಲಿ ಹೋಗ್ಬೇಡಪ್ಪ, ಕಲ್ಲಿರ್ತಾವ, ಕಲ್ಲಿದ್ರೆ ಎಡವಿ ಬಿದ್ದರೆ ಬಳ್ಳೆಲ್ಲ ಹೊಡೆದು ರಕ್ತ ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ರು. ಯಾಕೆ ಹೇಳಿದ್ರ? ಮತ್ತು ಅವ್ರಿಗೆ ಅನುಭವ ಆದಮೇಲೆಲ್ಲ ಇನ್ನೊಬ್ರಿಗೆ ಹೇಳಿರೋಂಥದ್ದು. ಕರೆಕ್ಟ್. ನಾವಿಗೆ ಅನುಭವ ನಮಗೆ ಆಗಬೇಕು ಅನ್ನಂದ್ರೆ ನಮಗೆ ಆ ಅನುಭವದ ದಾರಿಯಲ್ಲಿ ನಾವು ನಡೀತಾ ಇರಬೇಕು. ಆ ಅನುಭವದ ದಾರಿಯಲ್ಲಿ ನಾವು ನಡೀತಾ ಇದ್ರೆ ನಮಗೆ ಅನುಭವ ಆಗುತ್ತೆ. ಮನೇಲಿ ಕುಂತ್ರೆ ಅನುಭವ ಆಗಲ್ಲ. ಹಾಗಂತ ರಾಜಕೀಯದಲ್ಲಿ ನನಗೆ ಯಾವುದೋ ಅನುಭವ ಇಲ್ಲ, ಅನುಭವ ಇಲ್ದೇನೆ ಇವ್ರಿಗೆ ಅಧಿಕಾರ ಕೊಟ್ಟರೆ ಏನು ಮಾಡ್ತಾರ ಅನ್ನೋಂಥ ಸಂಶಯ ಜನರಿಗೆ ಬೇಡ. ಅನುಭವದ ಕೊರತೆ ನನಗೆಲ್ಲ ಪ್ರತಿಯೊಬ್ಬ ಬಿಗಿನರ್ಸಿಗೂ ಇರ್ತೈತಿ. ಹಾಗಂತೇಳಿ ನಾನು ಇವತ್ತು ರಾಜಕೀಯದಲ್ಲಿ ಇವತ್ತು ಬಂದಿಲ್ಲ. 10 ವರ್ಷದಿಂದ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಮನೆಗೂ ನಾನು ತಿರುಗಿ ಅವರ ಸಮಸ್ಯೆಗಳನ್ನ ಕೇಳಿ ಸ್ಪಾಟಲ್ಲೇ ಅಲ್ಲೇ ಉತ್ತರಗಳನ್ನ, ಅಲ್ಲೇ ಸಮಸ್ಯೆಗೆ ಪರಿಹಾರ ಕೊಡಿಸಿರುವಂತ ಏಕೈಕ ವ್ಯಕ್ತಿ ನಾನು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನಗೆ ಅಧಿಕಾರ ಇಲ್ರಿ, ನನಗೆ ಅಧಿಕಾರ ಇಲ್ಲ. ನಾನು ಅಧಿಕಾರ ಇಲ್ದೇನೆ ಅಷ್ಟೆಲ್ಲ ಸೇವೆ ಮಾಡಿದ್ದೀನಿ. ಅಧಿಕಾರ ಇದ್ದವರು ಮಾಡ್ತಾರಾ ಬಿಟ್ಟಾರ ಅನ್ನಂತ ನಾನು ಅದನ್ನ ಪ್ರಶ್ನೆ ಮಾಡಲ್ಲ. ಜನ ಪ್ರಶ್ನೆ ಮಾಡಿದ್ದಾರೆ. ಜನ ಪ್ರಶ್ನೆ ಮಾಡಿದ್ದಕ್ಕೆ ಸುಗ್ರೀವ ಇವತ್ತು ಈ ಸ್ಥಾನಕ್ಕೆ ಬಂದು ಕುಂತಿರೋದು. ಒಂದ್ ಕಡೆಯಲ್ಲಿ ರೆಡ್ಡಿ ಅವರು, ಪರನ್ನ ಮುನವಳ್ಳಿ ಅವರು ಇದ್ದಾರೆ, ಜೊತೆಗೆ ಇಕ್ಬಾಲ್ ಅನ್ಸಾರಿ ಅವರು ಕೂಡ ಇದ್ದಾರೆ. 3 ಜನ ಬಿಟ್ಟು ನಿಮ್ಮನ್ನ ಯಾಕೆ ಆಯ್ಕೆ ಮಾಡ್ಕೋಬೇಕು? ಅವರೆಲ್ಲರೂ ಇಲ್ಲಿವರೆಗೂ ಒಳ್ಳೆ ಸೇವೆಯನ್ನೇ ಮಾಡಿದ್ದಾರೆ. ಈಗಿರುವಂತ ಯುವಕರಿಗೆ, ಮಹಿಳೆಯರಿಗೆ, ತಾಯಂದಿರಿಗೆ, ಕ್ಷೇತ್ರದ ಜನತೆಗೆ 24 ಗಂಟೆ ಅವರಿಗೆ ಯಾವುದೇ ಸಮಸ್ಯೆ ಇದ್ರೂ ಆ ಜನಪ್ರತಿನಿಧಿ ನಮಗೆ ಸಿಗಬೇಕು. ಜನರ ಉತ್ತರ 24 ಗಂಟೆ ಯಾರೇ ಆಗಲಿ, ಅದು ನಾಟ್ ಓನ್ಲಿ ಸುಗ್ರೀವಾನೇ ಅಂತಲ್ಲ, ರೆಡ್ಡಿಯವರೇ ಅಂತಾನೆ ಅಲ್ಲ, ಪರಣ್ಣ ಮನವಳ್ಳಿಯವರೇ ಅಂತಾನೆ ಅಲ್ಲ, ಅಥವಾ ಇಕ್ಬಾಲ್ ಅನ್ಸಾರಿ ಅವರೇ ಅಂತಾನೆ ಅಲ್ಲ. ನನ್ನ ಸಮಸ್ಯೆಗೆ ಕೇಳುವಂತ ಕಿವಿ ಬೇಕು. ನನ್ನ ಸಮಸ್ಯೆಯನ್ನ ವಿಧಾನಸೌಧದಲ್ಲಿ ಹೇಳುವಂತ ಧ್ವನಿ ಬೇಕು. ನನ್ನ ಸಮಸ್ಯೆಯನ್ನ ಅಲ್ಲಿ ಹೇಳಿ ಪರಿಹಾರ ತರುವಂತ ಕೈಗಳು ಬೇಕು ಅನ್ನೋಂಥದ್ದು ನನ್ನ ಕ್ಷೇತ್ರದ ಪ್ರತಿಯೊಬ್ಬ ಮತದಾರ ಅಥವಾ ಮತದಾರ ಅಲ್ಲದೆ ಇರುವಂಥ ಇನ್ನೂ 18 ವಯಸ್ಸಿನ ಒಳಗಿರುವಂಥ ಮಕ್ಕಳು ಅಥವಾ ಹೆಣ್ಮಕ್ಳು ಅವರೆಲ್ಲರ ಒಂದು ಆಶಯ. ಓಕೆ. ಬಿಜೆಪಿಯಲ್ಲಿ ವಯಸ್ಸಾದವ್ರಿಗೆ ಬೆಲೆ ಜಾಸ್ತಿ ಇಲ್ಲ, ಯೂತ್ಸ್ನೆಲ್ಲ ಸೈಲ್ ರೈಲ್ ಮಾಡ್ತಿದ್ದಾರೆ. ಪ್ರತಾಪ್ ಸಿಂಹ ಆಗಿರ್ಬೋದು, ಅಂಥವ್ರಿಗೆಲ್ಲ ಅನ್ಯಾಯ ಮಾಡಿಬಿಟ್ರು, ಮೋಸ ಮಾಡಿಬಿಟ್ರು. ವಯಸ್ಸಾಗಿರೋರ್ಗೇನೆ ಬೆಲೆ, ಅನುಭವ ಅಂತ ಅಥವಾ ಇನ್ನೊಂದೇನೋ ಅಂತ ಹಂಗಂತಾರೆ. ಹೌದಾ? ಇಲ್ಲ. ಬಿಜೆಪಿಯಲ್ಲಿ ಆ ಥರದ್ದು ಯಾವುದೂ ಭಾವನೆಗಳಿಲ್ಲ, ಆ ಥರದ್ದು ಯಾವುದೂ ನಡವಳಿಕೆಗಳಿಲ್ಲ. ಜನರ ಪರವಾಗಿ ಇರುವಂಥ ವ್ಯಕ್ತಿ ಅದು 25 ವಯಸ್ಸು ದಾಟಿದ್ರೆ ಸಾಕು. 25 ವಯಸ್ಸು ದಾಟಿದ್ರೆ ಸಾಕು, ಜನರ ಪರವಾಗಿರ್ಬೇಕು ಆ ವ್ಯಕ್ತಿ. ಜನರ ಎಲ್ಲ ಸಮಸ್ಯೆಗೂ ಪರಿಹಾರ ಕೊಡಿಸುವಂತ ಶಕ್ತಿ ಇರ್ಬೇಕು ಅವತ್ತಿಗ. ಆತನ ವ್ಯಕ್ತಿತ್ವ ಹೆಂಗಿರ್ಬೇಕಂದ್ರೆ ಕ್ಷೇತ್ರ ಜನ ಮೆಚ್ಚಂಗಿರ್ಬೇಕು. ಅದಕ್ಕೆ 25 ವಯಸ್ಸು ದಾಟಿದ್ರೆ ಸಾಕು, 75 ಆಗಿರ್ಬೇಕಂತೇನಿಲ್ಲ. ಹಾಗಾಗಿ ಪಕ್ಷದಲ್ಲಿ ಆ ತರದ್ದು ಒಂದು ಭಾವನೆ ಇದೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ 45 ವಯಸ್ಸಿನವ್ರು ಮಾಡ್ಯಾರಲ್ರಿ. ರಾಷ್ಟ್ರೀಯ ಅಧ್ಯಕ್ಷರು 45-46 ಇಯರ್ಸ್ ಇರೋಂತ ವಯಸ್ಸಿನ ವ್ಯಕ್ತಿಯವರು. ಹೈಕಮಾಂಡ್ ಅಲ್ಲಿ ಹೆಂಗೋ ನಡೆದು ಬಿಡುತ್ತೆ, ರಾಜ್ಯದಲ್ಲಿ ಅದ್ ನಡೆಯಲ್ಲ ಅಂತ 51 ವಯಸ್ಸಿನವರು ಇದಾರಲ್ಲ. ನಮ್ಮಣ್ಣ ನಮ್ಮ ವಿಜೇಂದ್ರಣ್ಣವರು 51 ವಯಸ್ಸಿನಲ್ಲ ಅವ್ರಿಗೆ ಇರೋದು. ಬೀದರ್ ಕಡೆ ಬಂದ್ರು, ಕೊಪ್ಪಳ ಕಡೆ ಬಂದ್ರು, ಬಳ್ಳಾರಿ ಕಡೆ ಬಂದ್ರು. ವಿಜೇಂದ್ರ ಅವರಿಗೆ ಶಿವಮೊಗ್ಗ, ಬೆಂಗಳೂರು ಬಿಟ್ಟು ವರ್ಚಸ್ಸೇ ಇಲ್ಲ ಅಂತ ಹೇಳ್ತಾರೆ. ಸುಳ್ಳು? ಹಾಗಾದ್ರೆ ಸುಳ್ಳು. ಓಕೆ. ಅವರು ಇಡೀ ಕರ್ನಾಟಕದ, ಅಖಂಡ ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋದ್ರು ಕೂಡ ವರ್ಚಿಸಿರುವಂತ ರಾಜ್ಯಾಧ್ಯಕ್ಷರು ಯಾರಾದ್ರೂ ಇದ್ರೆ ಅದು ವಿಜೇಂದ್ರಣ್ಣವರೇ. ಯಾರು ನೋಡಿದ್ರು ಸುಗ್ರೀವ 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 ಅಂತ ಹೇಳ್ತಾ ಇದ್ದಾರೆ. ಹೆಂಗ್ ಮೋಡಿ ಮಾಡಿದ್ರಿ?
ಕ್ಷೇತ್ರದ ಜನರ ಸಮಸ್ಯೆಗೆ ಸ್ಪಂದಿಸುವಂಥ ವ್ಯಕ್ತಿ ಯಾರೇ ಆಗಿರಲಿ, ಯಾರೇ ಆಗಿರಲಿ, ಅವರನ್ನು ಮನದಲ್ಲಿ ಇಟ್ಕೊಂಡು ಅವ್ರು ಪ್ರೀತಿಸ್ತಾರ. ಅದು ನನ್ನ ಕ್ಷೇತ್ರದ ಜನರಲ್ಲಿರುವಂಥ ದೊಡ್ಡ ಗುಣ. 13 ತಿಂಗಳು ಇಡೀ ಕ್ಷೇತ್ರ, ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂಥ 82 ಹಳ್ಳಿ, ಗಂಗಾವತಿ ಸಿಟಿಯಲ್ಲಿ 35 ವಾರ್ಡು, ಟೋಟಲ್ ಎಲ್ಲ ಸೇರಿ ಇಡೀ ಕ್ಷೇತ್ರದ 235 ಬೂತ್ಗಳನ್ನು ಪಾದಯಾತ್ರೆ ಮುಖಾಂತರ ಎಲ್ಲರ ಸಮಸ್ಯೆ ಕೇಳಿ ಪರಿಹಾರ ಕೊಡಿಸುವ 100ಕ್ಕೆ 100 ಪ್ರಯತ್ನ ಮಾಡಿರುವಂಥ ವ್ಯಕ್ತಿ ನಾನು. ಹಾಗಾಗಿ ಮತ್ತು ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮನುಷ್ಯ ಒಬ್ಬ ML ಆಗಲಿ ಅನ್ನೋಂಥ ಆಸೆ ಅವ್ರಿಗಿದೆ. ಅದಕ್ಕೆ ನಾನು ಇವತ್ತು ಮತ್ತೆ ಹೆಚ್ಚೆಚ್ಚಿಗೆ ದುಡಿತಾ ಇದ್ದೀನಿ. ಇದು ನಮಗೆ ಇವತ್ತು ನೀವೇನು ಕೇಳ್ತಾ ಇದ್ದೀರಿ, ಅದೇ ನಮ್ಮ ಪರಿಶ್ರಮನೇ ನಿಮಗೆ ಇವತ್ತು ಕಾಣ್ತಾ ಇರೋಂಥ ಪ್ರತಿಫಲ. ಯಾಕನ್ಸ್ತು ಜನರ ಜೊತೆಗೆ ಬೆರಿಬೇಕು, ಸೇರಬೇಕು ಅಂತ? ಗಂಗಾವತಿ ಸಿಟಿಯಲ್ಲಿ 82 ಹಳ್ಳಿಯಿಂದ ಒಬ್ಬ ಮಹಿಳೆ ಬಂದ್ರು, ಒಬ್ಬ ಮಹಿಳೆ, ಸಾಮಾನ್ಯ ಮಹಿಳೆ ಬಂದ್ರೆ ಗಂಗಾವತಿ ಸಿಟಿಯಲ್ಲಿ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಮಾತ್ರ ಒಂದು ಟಾಯ್ಲೆಟ್ ಇದೆ, ಯೂರಿನಲ್ಸ್ ಇದೆ. ಅದು ಬಿಟ್ರೆ ಸಾರ್ವಜನಿಕರು ಯೂಸ್ ಮಾಡಬೇಕು ಅನ್ನೋಂಥದ್ದು ಯಾವುದೇ ಒಂದು ಬಾತ್ರೂಮ್ ಟಾಯ್ಲೆಟ್ ಬೇರೆ ಯಾವ ಒಂದು ಸರ್ಕಲಲ್ಲಿ ಏರಿಯಾಗಳಲ್ಲಿ ಇಲ್ಲ, ಇವತ್ತಿಗೂ ಇಲ್ಲ. ಅಂಥ ಪರಿಸ್ಥಿತಿನ ಕಣ್ಣಾರೆ ನೋಡಿರುವಂಥ ವ್ಯಕ್ತಿ ನಾನು. ಒಬ್ಬ ಸಾಮಾನ್ಯ ಮಹಿಳೆ ಅಥವಾ ಒಬ್ಬ ಯುವಕ ಯಜಮಾನ ಗಂಗಾವತಿಗೆ ಯಾವುದೋ ಒಂದು ಮಾರ್ಕೆಟ್ಗೆ ಏನೋ ಒಂದು ಖರೀದಿ ಮಾಡ್ಬೇಕಂತ ಬಂದರೆ ಆತ ಎಲ್ಲಾದರೂ ಒಂದಿಷ್ಟು ಶೌಚಾಲಯನ ಯೂಸ್ ಮಾಡಬೇಕು ಅಂದ್ರೆ ಶೌಚಾಲಯ ಇಲ್ಲಲ್ರಿ. ಈ ಥರದ ಮೂಲಭೂತ ಸೌಕರ್ಯಗಳನ್ನೇ ಇಲ್ದೇ ಇರುವಂಥ ಒಂದು ಸಮಸ್ಯೆನ ನಾನು ಕಣ್ಣಾರೆ 10 ವರ್ಷದಿಂದನೇ ನೋಡಿದೆ. 10 ವರ್ಷದಿಂದನೇ ನೋಡಿದೆ. ಅಂದ್ರೆ ನಾವಿಲ್ಲಿ ಘಟಾನುಘಟಿಗಳೆಲ್ಲ ಆಳ್ವಿಕೆ ಮಾಡ್ತಿದ್ದಾರೆ, ಆಡಳಿತ ಮಾಡ್ತಿದ್ದಾರೆ ಅಂತ ಸುಮ್ಮನೆ ಹೇಳ್ತಾ ಇದ್ದೀವಿ. ಏನು ಅಭಿವೃದ್ಧಿ ಆಗ್ತಿಲ್ಲ ನಿಮ್ಮ ಕ್ಷೇತ್ರದಲ್ಲಿ? ಹಂಗಾದ್ರೆ ಜನರ ಮಾತನ್ನೇ ನೀವು ಕೇಳಿದ್ರೆ ಗೊತ್ತಾಗ್ಬಿಡುತ್ತೆ. ಈಗ ನಾನು ಏನೇ ಮಾತಾಡಿದ್ರು, ನೀವು ಪಾಯಿಂಟ್ ಮೈ ವರ್ಡ್ಸ್, ನಾನು ಏನೇ ಮಾತಾಡಿದ್ರೂ ಕೂಡ ಇದು ನನ್ನ ಮಾತಲ್ಲ, ನನ್ನ ಕ್ಷೇತ್ರದ ಜನಗಳ ಮಾತು. ಕಲ್ಯಾಣ ಕರ್ನಾಟಕ ಭಾಗ ಅಥವಾ ನಾವು ಉತ್ತರ ಕರ್ನಾಟಕ ಭಾಗ ಅಂತ ಬಂದಾಗ ಸ್ವಲ್ಪ ಮೂಗು ಮುರಿಯೋರು ಜಾಸ್ತಿ. ಆ ಕಡೆ ಏನೇ ಮಾಡಿದ್ರು ಅಭಿವೃದ್ಧಿ ಆಗಲ್ಲ ಅಥವಾ ಅಭಿವೃದ್ಧಿ ಬಗ್ಗೆ ಯಾರು ಫೋಕಸ್ ಮಾಡಲ್ಲ ಅಂತ ಈ ಥರ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದಾರೆ. ಅಂಥ ಸವಾಲನ್ನ ನೀವು ಸ್ವೀಕರಿಸಕ್ಕೆ ರೆಡಿ ಇದ್ದೀರಾ? ಈ ಏಜು, ಈ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಮ್ಗೆ ಆಗತ್ತೆ ಅಂತ ಅನ್ಸುತ್ತಾ? ಓಕೆ, ನಾನು ಆಗಲೇ ನಿಮಗೊಂದು ಮಾತನ್ನು ಹೇಳಿದೆ, ವಯಸ್ಸಿದ್ದಾಗನೇ ಒತ್ತಗೊಂಡ ಶಕ್ತಿ ಬರೋದು. ವಯಸ್ಸಾದ ಮೇಲೆ ನಮ್ಮನ್ನ ಯಾರು ಒತ್ಕೊಂಡ್ಲು ಅನ್ನೋ ಆಸೆ ಬರ್ತೈತಿ. ನಾ ಹೇಳೋದರ್ಥ, ನಮಗೆ ವಯಸ್ಸಿದ್ದಾಗ ನಾವು ಇನ್ನೊಬ್ರನ್ನ ಒತ್ಕೊಂತೀವಿ ಅನ್ನೋ ಶಕ್ತಿ ನಮಗಿರುತ್ತೆ. ನಮಗೆ ವಯಸ್ಸು ಆಯ್ತಂದ್ರೆ ನಮ್ಮನ್ನ ಇನ್ನೊಬ್ರು ಒತ್ಕೊಂಡ್ಲು ಅನ್ನೋ ಆಸೆ ಬರುತ್ತೆ, ಶಕ್ತಿ ಬರಲ್ಲ. ಅವಾಗ ಆ ಭಾವನೆ ಇರಲಿ. ಎಲ್ಲ ಇಡೀ ಪ್ರಪಂಚನೇ ಆ ಭಾವನೆಯಲ್ಲಿ ಬದುಕಬೇಕಾದ್ರೆ ನಾನು ಮುದುಕಾದ್ಮೇಲೆ ರಾಜಕೀಯಕ್ಕೆ ಬರಲ್ಲ. 100ಕ್ಕೆ 100 ಉತ್ತರ ಕರ್ನಾಟಕದಲ್ಲಿ ಏನು ಸಮಸ್ಯೆ ಇದೆ ಅದಕ್ಕೆ ಧ್ವನಿಯಾಗಿ ನಿಂತು ಪರಿಹಾರ ಕೊಡಿಸುವಂತ ಕೆಲಸ ಈ ಸುಗ್ರೀವ ಮಾಡೇ ಮಾಡ್ತಾನ ಅನ್ನೋಂಥ ದೊಡ್ಡ ಭರವಸೆ ನನಗಿದೆ. ದೊಡ್ಡ ಭರವಸೆ, ಸಣ್ಣ ಪುಟ್ಟ ಭರವಸೆ ಅಲ್ಲ, ದೊಡ್ಡ ಭರವಸೆ ನನಗಿದೆ. ಓಕೆ, ಯಂಗ್ ಏಜಿಗೆ MLA MP ಆಗೋ ಕೆಪಾಸಿಟಿ ಇದೆ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಒಂದು ಫ್ಯಾಮಿಲಿ ಹಿಸ್ಟ್ರಿ ಅನ್ನೋದಾದ್ರೂ ಇರಬೇಕು, ಬ್ಯಾಕಪ್ಪಲ್ಲಿ ಇರಬೇಕು, ಇಲ್ಲ ಅಂದರೆ ಗಾಡ್ ಫಾದರ್ ಇರಬೇಕು ಅಂತ. ನಿಮಗೆ ಈಗ ಬ್ಯಾಕಪ್ಪು ಇಲ್ಲ, ಫ್ಯಾಮಿಲಿಲಿ ಯಾರು ಪೊಲಿಟಿಕಲ್ ಲೀಡರ್ಸ್ ಅಲ್ಲ, ಸೊ ಗಾಡ್ ಫಾದರು ಅಂತನೂ ನಿಮಗೆ ಯಾರೂ ಇಲ್ಲ. ಯೂತ್ ಐಕಾನ್ ಆಗಿ ಬರೋದಕ್ಕೆ ಸಾಧ್ಯ ಆಗತ್ತಾ? 100ಕ್ಕೆ 100 ಆಗುತ್ತೆ. ಓಕೆ, ಯಾಕೆ ಇಷ್ಟು ಕಾನ್ಫಿಡೆಂಟ್? ಯಡಿಯೂರಪ್ಪ ಸಾಹೇಬ್ರಿಗೆ ಯಾರಿದ್ರು? ಓಕೆ. ದೇವೇಗೌಡರು ಸಾಹೇಬ್ರಿಗೆ ಯಾರಿದ್ರು? ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾರಿದ್ರು? ಅವ್ರು ಬಂದಿಲ್ಲ. ಓಕೆ, ಅವ್ರದ್ದು ರಾಜ್ಯದ ಉನ್ನತ ಸ್ಥಾನ, ಮುಖ್ಯಮಂತ್ರಿ ಆಗಿಲ್ವಾ? ಅವರೇ ಎಕ್ಸಾಂಪಲ್ ಅಲ್ಲ ನಮಗೆ. ಇದು ಒಂದು ಉತ್ತರ ನಿಮಗೆ ಸಾಕು ಅಂತ ಅನಿಸ್ತೈತೆ. ಓಕೆ, ಗಾಡ್ ಫಾದರ್ ಇಲ್ದೇನೋ ಸಾಧನೆ ಮಾಡ್ಬೋದು ರಾಜಕೀಯದಲ್ಲಿ. ನನ್ನ ಅನುಭವದ ಪ್ರಕಾರ ಮೊನ್ನೆ ಒಬ್ಬರಿಗೆ ರಾಜ್ಯದ ದೊಡ್ಡ ವ್ಯಕ್ತಿಗೆ ನಾನು ಭೇಟಿಯಾಗಿದ್ದೆ. ಅವರೊಂದು ಮಾತು ಹೇಳಿದ್ರು ನನಗೆ, ಸುಗ್ರೀವ್ ಅವರೇ, ನಿಮ್ಮಲ್ಲಿ ಒಂದು ಧೈರ್ಯ ಇದೆ, ನೀವು ಯಾವುದೇ ಕಾರಣಕ್ಕೂ ಇನ್ನು ಸರಿಪಡ್ರಿ, ಮುಂದೆ ಬನ್ನಿರಿ. ರಾಜಕೀಯದಲ್ಲಿ ಅವ್ರು ಹೇಳಿದ್ ನನಗೆ ಮಾತು, ರಾಜಕೀಯದಲ್ಲಿ ಗಾಡ್ ಫಾದರ್ಗಳ ಅವಶ್ಯಕತೆ ಇಲ್ಲ. ರಾಜಕೀಯದಲ್ಲಿ ಗಾಡ್ ಫಾದರ್ಗಳ ಅವಶ್ಯಕತೆ ಇಲ್ಲ, ನಿಮ್ಮಲ್ಲಿರುವಂಥ ಧೈರ್ಯದ ಅವಶ್ಯಕತೆ ಐತಿ. ಓಕೆ, ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯಂ ಸರ್ವತ್ರ ಸಾಧನಂ. ನಿಮ್ಮಲ್ಲಿ ಆ ಧೈರ್ಯ ಇದ್ದರೆ ಎಲ್ಲದಕ್ಕೂ ಅದೇ ಉತ್ತರ, ಅದೇ ದಾರಿ, ಮುನ್ನುಗ್ರಿ, ಮುಂದೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ದೊಡ್ಡ ವ್ಯಕ್ತಿನೇ, ಮಾಮೂಲಿ ಮನುಷ್ಯ ಅಲ್ಲ. ಈಗ ನೂತನ CM ಅವರು DK ಶಿವಕುಮಾರ್ ಅವ್ರನ್ನ ರೀಸೆಂಟಾಗಿ ಭೇಟಿಯಾದ್ರಿ.
ಅವ್ರ ಜೊತೆಗೂ ಒಂದು ಉತ್ತಮ ಬಾಂಡಿಂಗ್ ಇದೆ. ಪ್ಯಾರ್ಲರಲ್ಲಿ ಇನ್ನೊಂದು ರೋಡಲ್ಲಿ ಓಡ್ತಾ ಇರೋ ಥರ ಅನಿಸ್ತಾ ಇದೆ. ರಾಜ್ಯದ ಮುಖ್ಯಮಂತ್ರಿ ಆದಂಥವ್ರು ಅವರು ಕ್ಷೇತ್ರದ ಅಭಿವೃದ್ಧಿ ಸಲುವಾಗಿ, ಕ್ಷೇತ್ರದ ಮೂಲಭೂತ ಸೌಕರ್ಯ ಸಲುವಾಗಿ ಅವ್ರಿಗೆ ಭೇಟಿಯಾಗಿದ್ದು ಸತ್ಯ. ಹಾಗಂತೇಳಿ ಭೇಟಿ ಆದವ್ರನ್ನೆಲ್ಲರ ಜೊತೆಗೂ ನಾವು ಅವ್ರ ದಾರಿನೇ ಹಿಡಿತೀವಿ ಅನ್ನೋಂಥದ್ದು ನಾನು ಒಪ್ಪಲಾರದಂಥದ್ದು. ಇವತ್ತು ರಾಜ್ಯದ ಮುಖ್ಯಮಂತ್ರಿ ಅವರು ದೊಡ್ಡ ಸ್ಥಾನದಲ್ಲಿರುವಂಥ ದೊಡ್ಡ ವ್ಯಕ್ತಿಗಳು. ಅಂಥವ್ರಿಗೆ ನಾವು ಭೇಟಿ ಆದ ತಕ್ಷಣ ನಾವು ಕಾಂಗ್ರೆಸ್ ಸೇರಿಬಿಡ್ತೀವಿ, ಅವ್ರ ಜೊತೆಗೆ ಹೋಗಿಬಿಡ್ತೀವಿ, ಈ ಥರದ ಮಾತುಗಳು ನನಗೇನು ಇಷ್ಟ ಆಗಲ್ಲ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಯೂತ್ಸಿಗೆ ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇದ್ರು. ಅವ್ರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಈಗಲೂ ಅವರು ಸಂಪುಟ ವಿಸ್ತರಣೆ ಅಂತ ಬಂದಾಗ ಜೆನ್ಸಿ ಎಲ್ಲ ಬರ್ತಾ ಇದೆ, ಅಪ್ಪ ಒಂಚೂರು ಹೊಸ ಹೊಸ ಮುಖಗಳಿಗೆ ಅವಕಾಶ ಕೊಡೋಣ, ಹೊಸ ಶಾಸಕರುಗಳಿಗೆ ಸೀಟ್ ಕೊಡೋಣ, ಸಚಿವ ಸ್ಥಾನ ಕೊಡೋಣ ಅಂತ ಹೇಳ್ತಾ ಇದ್ರು. ನಿಮ್ಮ ವ್ಯಕ್ತಿತ್ವ ಇಷ್ಟ ಆಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀರಪ್ಪ, ಬನ್ನಿ ಕಾಂಗ್ರೆಸ್ಸಿಗೆ ಅಂತ ಕರೆದ್ರೆ ಏನಿರುತ್ತೆ ನಿಮ್ಮ ಆನ್ಸರ್? ಯದ್ಭಾವಂ ತದ್ಭವತಿ. ಓಕೆ. ಕರ್ಮಣ್ಯವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಕೃಷ್ಣ ಭಗವಂತ ಏನು ಆಶೀರ್ವಾದ, ಏನು ದಾರಿ ತೋರಿಸ್ತಾನ, ಆತನ ನಿರ್ಧಾರ ನಾನಂತೂ ಏನು ಬದಲು ಮಾಡೋಕ್ಕಾಗಲ್ಲ. ಇವತ್ತಿಗೆ ನಾನು BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಯಡಿಯೂರಪ್ಪನವ್ರು ನಿಮ್ಮನ್ನು ಮೊಮ್ಮಗನ ಥರ ನೋಡ್ತಾರೆ ಅಂತ ಅಂದರೆ, ಅಂಥ ಯಡಿಯೂರಪ್ಪನವರು ಹಿರಿಯರು, ಅನುಭವಿಗಳು ನಿಮಗೆ ಒಂಚೂರು ಕೂರಿಸ್ಕೊಂಡು ಮಾತಾಡ್ತಾರೆ, ಅಥವಾ ನೀವು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಅಥವಾ ನಿಮ್ಮ ಜೊತೆಗೆ ಅವರು ಒಳ್ಳೆ ಬಾಂಡಿಂಗಲ್ಲಿ ಇದ್ದಾರೆ ಅಂತ. ಸೊ ಹೇಗೆ ಸಾಧ್ಯ ಆಯಿತು ಇದೆಲ್ಲ? ಹೆಂಗೆ ಕಲ್ತರು ಇದನ್ನೆಲ್ಲ ಸುಗ್ರೀವ ಅವರು? ಅದು ಜನರ ಜೊತೆ ಸೇರ್ತಾ 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 ನಾಯಕರ ಜೊತೆಗೂ ಸೇರಬೇಕು, ಅವರ ಅನುಭವವೂ ಬೇಕು ಅಂತ ಬಂದಿದ್ದು, ಅಥವಾ ಒಬ್ಬ ನಾಯಕತ್ವವನ್ನು ನೋಡಿ ನಾನು ಈ ಥರ ಆದರೆ ಅಂತ ಬಂದಿದ್ದು ಹಿಂಗೆ ಅಂತ? ಇಲ್ಲ, ನಾನು ಯಡಿಯೂರಪ್ಪ ಸಾಹೇಬರ ದೊಡ್ಡ ಅಭಿಮಾನಿ. ಓಕೆ. ಅವರು ಜೀರೋಯಿಂದ ಹೀರೋ ಆದಂಥ ದೊಡ್ಡ ವ್ಯಕ್ತಿ. ಅಂಥವರ ಒಡನಾಟ ನನಗೆ ಯಾವತ್ತಿಗೂ ಕೂಡ ಖುಷಿ ಕೊಡುವಂಥದ್ದೇ. ಅದೇ ಥರ ಸಾಹೇಬ್ರ ಜೊತೆಗೆ ನಾನು ಯಾವುದಕ್ಕೆ ಬೆಂಗಳೂರಿಗೆ ಬಂದಾಗ ಆಗಿರ್ಬೋದು, ಶಿವಮೊಗ್ಗ ಶಿಖರಪುರಕ್ಕೆ ಹೋದಾಗ ಆಗಿರ್ಬೋದು, ಸಾಹೇಬ್ರ ಜೊತೆಗೆ ನಾವು ಕೂಡ್ತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಎಲ್ಲ ಇದು ಮಾಡ್ತೀವಿ. ಸಾಹೇಬ್ರದ್ದು ಒಂದೇ ಮಾತು, ದುಡಿರಿ ಭಗವಂತ ನಿಮ್ಮ ಜೊತೆಗೆ ಅದಾನೆ. ಅವ್ರದ್ದು ಒಂದೇ ದೊಡ್ಡ ವಾಕ್ಯ ಅದು, ದುಡಿರಿ ದೇವ್ರು ನಿಮ್ಮ ಜೊತೆಗೆ ಅದಾನೆ, ಪಕ್ಷಕ್ಕೆ ದುಡಿರಿ ಪಕ್ಷ ನಿಮ್ಮ ಜೊತೆಗಿದೆ, ದೇಶಕ್ಕೆ ದುಡಿರಿ ದೇಶ ನಿಮ್ಮ ಜೊತೆಗಿದೆ ಅನ್ನೋಂಥ ಖಡಕ್ಕಾದಂಥ ಮಾತುಗಳನ್ನ ಹೇಳ್ತಾರಲ್ಲ, ಆ ಮಾತಿಗೆ ನಾವು ದೊಡ್ಡ ಅಭಿಮಾನಿ. ಹಾಗಾಗಿ ಯಡಿಯೂರಪ್ಪ ಸಾಹೇಬರು ಯಾವತ್ತಿಗೂ ಕೂಡ ನಮ್ಮೆಲ್ಲ ಅವರಿಗೊಂದು ಒಳ್ಳೆ ಪ್ರೀತಿ ಇದೆ, ನಾವು ಅವರಿಗೊಂದು ದೊಡ್ಡ ಅಭಿಮಾನಿಯಾಗಿ ಗೌರವ ಕೊಡ್ತಾ ಇರ್ತೀವಿ. ಓಕೆ, ಬ್ರೇಕ್ನ ನಂತರ ಮತ್ತೆ ಸ್ವಾಗತ. ಸೊ ನಿಮ್ಮ ಕ್ಷೇತ್ರನ ನೀವು ಹತ್ತಿರದಿಂದ ವಾಚ್ ಮಾಡಿದಾಗ ನಿಮ್ಗೆ ಅನ್ಸಿದ್ದೀನಿ ಈ ಮೊದಲು ಬದಲಾವಣೆ ತರಬೇಕಪ್ಪ ನಾನೀಗ MLA ಆದರೆ ಅಂತ ಅನ್ಸಿರೋದೇನು? ಕ್ಷೇತ್ರದಲ್ಲಿ ಯುವಕರು ನಿರುದ್ಯೋಗಿಗಳದಾರ. ಓಕೆ. ಯುವಕ ಮತ್ತು ಯುವತಿಯರು ನೋಡಿ, ನಿಮಗೆ 2 ನಿಮಿಷದಲ್ಲಿ ಒಂದು ನಾನು ಬಹಳ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ, ಈಗಾಗಲೇ ನೀವು ಕೇಳಿದ್ರಿ ಮಾಜಿ MLAಗಳದಾರ, ಹಾಲಿ MLAಗಳದಾರ, ಅವರೆಲ್ಲರೂ ಕೂಡ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ. ಅವ್ರದ್ದು ಒಂದು ಅಭಿಪ್ರಾಯ ಜನರದ್ದು ಏನಿದೆ ಅಂತ, ಜನ ಅಭಿಪ್ರಾಯದ ಮೇರೆಗೇನೆ ಇವತ್ತು ಸುಗ್ರೀವ ಇಷ್ಟು ಹೆಸರು ಮಾಡಿರೋದು. ನೋಡಿ, ನಾನು 2021-22ರಲ್ಲಿ ಪಾದಯಾತ್ರೆ ಮಾಡಬೇಕಾದ್ರೆ 82 ಹಳ್ಳಿ ಪಾದಯಾತ್ರೆ ಮಾಡಬೇಕಾದ್ರೆ ಇವತ್ತಿಗೂ ಹಳ್ಳಿ ಬಾಯ್ಪಟ್ಟ ಇಂಥ ಊರು ಹಿಂಗೆ ಬರುತ್ತಾ, ಈ ದಾರಿಗೆ ಬರುತ್ತಾ ಅಂತ ಹೇಳುವಂಥ ವ್ಯಕ್ತಿ ನಾನು. ಬೇರೆಯವ್ರು ಹೇಳ್ತಾರೆ ಬಿಡ್ತಾರೆ, ನಾನು ಹೇಳಲ್ಲ. ಜನ ಕೇಳಿದ್ರೆ ಹೇಳ್ಬಿಡ್ತಾರೆ. ನಿಮಗೆ ಇಷ್ಟೆಲ್ಲ ಯಾರ ಕೈಲೂ ನಾನು ಹೇಳೋಕ್ಕಾಗಲ್ಲ ಅಂತ ಹೇಳಕತ್ತಿಲ್ಲ. ನಾನು ಹೇಳ್ತಾ ಇದ್ದೆ ಅಂದರೆ ನನಗೆ ಅಷ್ಟು ಅನುಭವ ಆಗಿದೆ, ನಾನಷ್ಟು ಓಡಾಡಿದ್ದೀನಿ, ನಾನಷ್ಟು ಮನೆ ತಿರುಗಿದ್ದೀನಿ. ಕ್ಷೇತ್ರದ ಪ್ರತಿಯೊಬ್ಬ ಮನುಷ್ಯನ ಸಮಸ್ಯೆ ಕೇಳಿ ಬಗೆಹರಿಸೋ ಪ್ರಯತ್ನ ಮಾಡಿದ್ದೀನಿ ಅನ್ನೋಂಥದ್ದು ನನ್ನಲ್ಲಿರುವಂಥ ದೃಢವಾದಂಥ ದೊಡ್ಡ ನಂಬಿಕೆ. ಓಕೆ. ಸೊ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಥವಾ ಫೇಮಸ್ ಆಗಬೇಕು ಅಂತಂದಾಗ ಪ್ರವಾಸಿ ತಾಣಗಳು ಫೇಮಸ್ ಆಗಬೇಕು ಅನ್ನೋದು, ಬಿಕಾಸ್ ನಮ್ಮಲ್ಲಿ ಅದಕ್ಕೆ ಜನ ಬಂದಾಗ ಒಂಚೂರು ನಮಗೆ ಬಿಸ್ನೆಸ್ಸು ಆಗುತ್ತೆ, ಆ ಮೈಂಡ್ ಸೆಟ್ ಇರುತ್ತೆ. ನಿಮ್ಮಲ್ಲಿ ಅಂಜನಾದ್ರಿನೇ ಇದೆ, ಬೇರೆ ಬೇರೆ ಭಾಗಗಳಿಂದ ಎಲ್ಲ ಬರ್ತಾರೆ. ನಿಮ್ಮವರು ರೆಡ್ಡಿಯೋ ಮತ್ತು ರೆಡ್ಡಿಯವರ ಫ್ಯಾಮಿಲಿಯವರು ಎದ್ನೋ ಬಿದ್ನೋ ಅಂತಂದರೆ ಅಂಜನಾದ್ರಿಗೆ ಓಡೋಗ್ತಾರೆ. ಅಭಿವೃದ್ಧಿ ಅಂತ ಬಂದಾಗ ಏನೂ ಬದನೆಕಾಯೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಹಂಗಿದೆ? ನೀವು ಇದ್ರ ಬಗ್ಗೆ ಧ್ವನಿ ಎತ್ತಿಲ್ವಾ, ಅಥವಾ ನಿಮಗೇನಾದರೂ ಅವಕಾಶ ಸಿಕ್ತು ಅಂತಂದರೆ ಅಂಜನಾದ್ರಲ್ಲಿ ನಾವು ನಿಮ್ಮಿಂದ ಏನು ಬದಲಾವಣೆ ನೋಡಬಹುದು ಅಂತ? ಮೊದಲನೇದಾಗಿ ರೆಡ್ಡಿ ಅವ್ರದ್ದು ಹೇಳಿದ್ರು, ಇಲ್ಲ ಪಾಪ ಅವರಿಗೆ ಇವಾಗ ಕ್ಷೇತ್ರದ ಜನ ಆಶೀರ್ವಾದ ಮಾಡಿ MLA ಮಾಡಿದರು. ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರದ್ದೇನು ನಾವು ತಪ್ಪಂತ ಹೇಳ್ತಾ ಇಲ್ಲ, ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಕಾಂಗ್ರೆಸ್ದು ಇರಬೇಕಾದ್ರೆ BJPಯ MLAಗೆ ಅನುದಾನ ಕೊಡೋದು ಕಮ್ಮಿ, ಕೊರತೆ. ಹಾಗೆ ಅಭಿವೃದ್ಧಿ ಇವ್ರು ಮಾಡಿಬಿಟ್ರೆ ಕಾಂಗ್ರೆಸ್ಗೆ ಹೆಸರು ಬರಲ್ಲಲ್ಲ.
ಇವ್ರಿಗೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಇವರಿಗೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿಯ ಕುಂಠಿತ ಆಗಿರೋದು ಸತ್ಯ. ಕಾರಣ ರೆಡ್ಡಿಯವರಿಂದಲ್ಲ, ಸರ್ಕಾರ ಕಾಂಗ್ರೆಸ್ದಿರೋದ್ರಿಂದ ಅನುದಾನದ ಕೊರತೆಯಿಂದ. ಒಂದನೇದು. ಎರಡನೇದು, ನಾನೇನಾದರೂ ಮಾಡಲಿಕ್ಕೆ ಸಾಧ್ಯನಾ, ಮಾಡ್ತೀವಿ ಅನ್ನೋ ನಂಬಿಕೆ ನನಗಿದೆ ಅಂತ ನೀವು ಕೇಳಿದ್ರಿ. 100ಕ್ಕೆ 100. ನನಗೆ ಅಧಿಕಾರ ಸಿಕ್ಕ 1.5-2 ವರ್ಷದಲ್ಲಿ ನಾನು ಪ್ರಾಕ್ಟಿಕಲಾಗಿ ಹೇಳುವಂಥ ವ್ಯಕ್ತಿ. ಸುಮ್ಮನೆ ಬೇಕಾಬಿಟ್ಟಿಯಾಗಿ 1 ತಿಂಗಳದಾಗ ಮಾಡಿಬಿಡ್ತೀನಿ, 1.5 ತಿಂಗಳದಾಗ ಮಾಡಿಬಿಡ್ತೀನಿಲ್ಲ. 1.5-2 ವರ್ಷದಲ್ಲಿ ಹನುಮ ಹುಟ್ಟಿದಂಥ ನಾಡು ಅಂಜನಾದ್ರಿ ಏನಿದೆ ಅಲ್ಲ, ರಾಮಾಯಣ ಕಾಲದಲ್ಲಿ ಹೆಂಗಿತ್ತು ನೀವೆಲ್ಲ ಆ ವೈಬ್ ನೋಡಿರ್ತೀರಿ, ನೀವು ವೈಬ್ ನೋಡಿರ್ತೀರಿ, ರಾಮಾಯಣ ಕಾಲದ ವೈಬ್ಸ್ ಹೆಂಗಿರ್ತಾವ ಅಂತೇಳಿ. ಆ ವೈಬನ್ನೇ ಮತ್ತೆ ಕ್ರಿಯೇಟ್ ಮಾಡುವಂಥ ವ್ಯಕ್ತಿ ನಾನು. ಆ ಕೆಲಸದಲ್ಲಿರುವಂಥ ವ್ಯಕ್ತಿ ನಾನು. ಬೇಸಿಕ್ಲಿ ಸಿವಿಲ್ ಇಂಜಿನಿಯರ್ ರೀ. ಒಂದು ಮನೆಗೆ ಪ್ಲಾನ್ ಕೊಡ್ತೀವಿ ನಾವು, ಊರಿಗೆ ಒಂದು ಪ್ಲಾನ್ ಕೊಡೋಕ್ಕಾಗಲ್ಲ. ಒಳ್ಳೆ ಕಟ್ಟಡ ಕಟ್ಟುವಂಥ ಶಕ್ತಿ, ಬುದ್ಧಿವಂತಿಕೆ ಇರುವಂಥವ್ರು ನಾವು. ಊರು ಕಟ್ಟಕ್ಕಾಗಲ್ಲ ನಮ್ಮ ಕೈಲೇ, ಕಟ್ತೀವಿ. ಆ ಕ್ಷೇತ್ರದಲ್ಲಿ ಪ್ರವಾಸೋದ್ಯಮ ಬೆಳೆಸಿ ಕನಿಷ್ಠ ಪಕ್ಷ ಅದೇ ಒಂದು ಅಂಜನಾದ್ರಿಯ ಕ್ಷೇತ್ರದಲ್ಲಿ, ಕಿಷ್ಕಿಂಧ ಕ್ಷೇತ್ರದಲ್ಲಿ ಕನಿಷ್ಠ ಅಂದ್ರೂ ಸಮೇತ 2,500 ಯುವಕ ಮತ್ತು ಯುವತಿಯರಿಗೆ ಕೆಲಸ ಕೊಡ್ಬೇಕಂತೇಳಿ ನಿರ್ಧಾರ ಮಾಡಿ ಅದಕ್ಕೆ ಆದಂಥ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ಸೊ ಈಗ ಸುಗ್ರೀವ ಅವರಿಗೆ ಒಂದು ಇಷ್ಟು ಪ್ಲಸ್ ಪಾಯಿಂಟ್ಸ್ಗಳಿದೆ, ನಾನು MLA ಆಗೋದಕ್ಕೆ ನನಗಿಷ್ಟು ರೈಟ್ಸ್ ಇದೆ ರೀ, ನಂಗೆ ಸಾಕು ಇಷ್ಟು ಅನ್ನೋದೊಂದು. ನಿಮಗೆ ನಿಮ್ಮ ಬಗ್ಗೆ ಇರುವಂಥ ಪಾಸಿಟಿವ್ ಪ್ಲಸ್ ಪಾಯಿಂಟ್ಸ್ಗಳು ಯಾವ್ದ್ಯಾವ್ದಂತ ಅನಿಸುತ್ತೆ? ಮೊದಲನೇದ್ದೇ ನಾನೊಬ್ಬ ಯುವಕ. ಓಕೆ. ಎರಡನೇದ್ದು, ಇಡೀ ಕ್ಷೇತ್ರದ ಪ್ರತಿ ಮನೆಯ ಪ್ರತಿ ವ್ಯಕ್ತಿಯ ಸಮಸ್ಯೆ ಗೊತ್ತಿರುವಂಥ ವ್ಯಕ್ತಿ ನಾನು. ಓಕೆ. ಪರಿಹಾರ ಕೊಡಿಸ್ಬೇಕು, ಅಭಿವೃದ್ಧಿ ಮಾಡ್ಬೇಕಂದ್ರೆ ಅಲ್ಲಿ ಸಮಸ್ಯೆ ಗೊತ್ತಿರ್ಬೇಕು ನೀವು ಮೊದಲೇ. ಅಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ ಅನ್ನೋದು ಗೊತ್ತಿರ್ಬೇಕು ನಿಮಗೆ. ಅದು ಕಂಡಂಥ ತಿಳ್ಕೊಂಡಂಥ ವ್ಯಕ್ತಿ ನಾನು. ಮೂರನೇ ಪಾಯಿಂಟು ಅಂದರೆ, ಈ ಜನ್ರೇಷನ್ನ, ಈಗಿನ ಜಂಜಿ ಅಥವಾ ಇಂದಿನ ಆ ಜನ್ರೇಷನ್ನ ಯುವಕ ಮತ್ತು ಯುವತಿಯರಿಗೆ ಯಾವ ಕೆಲಸಗಳು ಬೇಕು, ಅವರ ಮನದಲ್ಲಿರುವಂಥ ಬೇಡಿಕೆಗಳೇನು ಅರಿತುಕೊಂಡಂಥ ವ್ಯಕ್ತಿ ನಾನು. ಅವೆಲ್ಲವನ್ನು ಮೀರಿ ಕ್ಷೇತ್ರದ ಪ್ರತಿ ಸರ್ಕಲ್ಲಿನ ಪ್ರತಿ ಬೂತಿನ ಸಮಸ್ಯೆಗಳಿಗೆ ಪರಿಹಾರ ಕೊಡಿಸ್ಬೇಕಂತೇಳಿ ದೊಡ್ಡ ಪ್ರಾಜೆಕ್ಟನ್ನೇ ಮಾಡ್ಕೊಂಡು 770 ಪೇಜ್ಗಳ ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಕುಂತ್ಕೊಂಡಿರೋಂಥ ವ್ಯಕ್ತಿ ನಾನು. ಇಷ್ಟು ಗ್ಯಾರಂಟಿ ಇದೆ. ಇದರ ಮೇಲೆ ಭಗವಂತ 100ಕ್ಕೆ 100 ನನಗೆ ಆಶೀರ್ವಾದ ಮಾಡ್ತಾನಂತ ದೊಡ್ಡ ಭರವಸೆ ಇದೆ ನನಗೆ. ಓಕೆ. ಈಗ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಅಥವಾ ಜನಸೇವೆ ಮಾಡೋದಕ್ಕೆ ಫೈನಲಿ ನಾವು ರಾಜಕೀಯಕ್ಕೆ ಬರಬೇಕು ಅಂತಾನ, ಬೇರೆ ಇನ್ಯಾವುದ್ರಲ್ಲೂ ಆಗಲ್ಲ ಅಂತ. ಸೊ ಯೂಶಲಿ ಹೇಳೋದೇನೋ ರೀ, ಅಧಿಕಾರ ಇದ್ದರೆ ಮಾಡ್ಬೋದು ರೀ, ಅಧಿಕಾರನೇ ಇಲ್ಲ ಅಂದರೆ ಏನು ಮಾಡೋದು ಅಂತ. ಹೌದಾ? ಅದು ಲಾಸ್ಟ್ ಆಪ್ಷನ್ನ ನಮ್ಮ ಹತ್ರ ಇರೋದು. ಈ ಒಂದು ಕಲಿಯುಗದ ಎಲ್ಲ ಪ್ರಶ್ನೆಗೂ ಒಂದೇ ಉತ್ತರ, ಅಧಿಕಾರ. ಇವತ್ತು ಸಾವಿರಾರು ಲಕ್ಷ ಕೋಟಿಗಳ ಇರೋವಂಥ ದೊಡ್ಡ ದೊಡ್ಡ ಶ್ರೀಮಂತರು ಅದಾರೆ. ಅವ್ರ ಕೈಲೇ ಕಾನೂನು ಬದಲ ಮಾಡೋಕ್ಕಾಗತ್ತಾ? ಅವರ ಕೈಲೇ ಹೊಸ ಕಾನೂನನ್ನ ಉತ್ಪತ್ತಿ ಮಾಡೋಕ್ಕಾಗತ್ತಾ, ಕ್ರಿಯೇಟ್ ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಒಂದೇ ದಾರಿ, ಅಧಿಕಾರ. ಬಡಪಾಯಿಗಳಿಗೆ, ಅಸಹಾಯಕರಿಗೆ, ಕಟ್ಟ ಕಡೆಯಲ್ಲಿರುವಂಥ ವ್ಯಕ್ತಿಗೆ ಮತ್ತು ಹಳ್ಳಿಗಳಿಗೆ ಅಭಿವೃದ್ಧಿ ಮಾಡ್ಬೇಕಂದ್ರೆ ನಮ್ಮ ಹತ್ರ ರೊಕ್ಕ ಇದ್ರೆ ಸಾಲದು. ನಮ್ಮ ಹತ್ರ ರೊಕ್ಕ ದುಡ್ಡು ಇದ್ರೆ ಸಾಲದು. ಅಧಿಕಾರ ಭಾಳ ಮುಖ್ಯ. ನಾನು ಆಗಲೇ ಮೊದಲನೇ ನಿಮಗೆ ಹೇಳ್ಬಿಟ್ಟೆ, ನಮ್ಮಲ್ಲಿ ಎಷ್ಟೇ ಆಸ್ತಿ ದುಡ್ಡು ಇರ್ಬೋದು, ಆದರೆ ಅದರಿಂದ ನಾವು ಪರ್ಸೆಂಟೇಜ್ ಆಫ್ ಪೀಪಲ್ಸಿಗೆ ಮಾತ್ರ ಹೆಲ್ಪ್ ಮಾಡಲಿಕ್ಕೆ ಸಾಧ್ಯ. ಎಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ, ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ, ಸಣ್ಣ ವ್ಯಕ್ತಿಯಿಂದ ಎಲ್ಲ ದೊಡ್ಡ ವ್ಯಕ್ತಿವರೆಗೂ ಸಹಾಯ ಮಾಡಬೇಕು, ಅದಕ್ಕೆ ಅನುಕೂಲ ಆಗ್ಬೇಕಂದ್ರೆ ನಮಗೆ ಅಧಿಕಾರ ಭಾಳ ಮುಖ್ಯ ಆಗುತ್ತೆ. ಓಕೆ. ಸೊ ಟಿಕೆಟ್ ಬೇಕು ಅಂದರೆ ಲಾಬಿ ಮಾಡಬೇಕು ಅಂತ. ಈಗ BJP ಎಲ್ಲಾದ್ರೂ ಅಷ್ಟೇ, ಕಾಂಗ್ರೆಸ್ ಎಲ್ಲಾದರೂ ಆದರೆ ಅಷ್ಟೇ. ಸುಗ್ರೀವ ಅವರು ಲಾಬಿ ಮಾಡೋಕ್ಕೆ ರೆಡಿ ಇದ್ದಾರಾ? ಲಾಬಿ ಮಾಡುವಂಥ ಪರಿಸ್ಥಿತಿ ನನಗೆ ಉದ್ಭವ ಆಗಿಲ್ಲ, ಮಾಡೋಂಗೂ ಇಲ್ಲ. ನನ್ನ ಸೇವೆ, ನನ್ನ ಸಂಘಟನೆ, ಪಕ್ಷಕ್ಕೆ ದುಡಿಬೇಕಾದಂಥ ಕರ್ತವ್ಯ, ಇಷ್ಟು ಮಾಡ್ಕೊಂಡು ಹೋಗ್ತೀನಿ. ಪಕ್ಷದ ಮುಖಂಡರು, ಹಿರಿಯರು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅವರು ನನಗೆ ಟಿಕೆಟ್ ಕೊಟ್ಟೇ ಕೊಡ್ತಾರ ಅನ್ನೋಂಥ ಭರವಸೆ ನನಗೆ 100ಕ್ಕೆ 100 ಇದೆ. ಓಕೆ. ಒಂದು ಅನ್ಸುತ್ತೆ, ಹನುಮನ ನಾಡಿಗೆ ಸುಗ್ರೀವ ಆಲ್ರೆಡಿ ಬಂದು ಕೂತು ಬಿಟ್ಟಿದ್ದಾರೆ. ಇನ್ನೇನು ಆಳ್ವಿಕೆ, ಆಡಳಿತ ಶುರು ಮಾಡಬೇಕು, ಜನ ಅದಕ್ಕೆ ಆಶೀರ್ವಾದ ಮಾಡಬೇಕು ಅಂತ.
ಆಶೀರ್ವಾದ ಸಿಗುತ್ತೆ ಅಂತ ಅನ್ಸುತ್ತಾ? 100ಕ್ಕೆ 100 ಸಿಕ್ಕೇ ಸಿಗುತ್ತಾ ಅನ್ನೋಂಥ ಭರವಸೆ ನನಗಿದೆ. ಕಾರಣ ರಾಮಾಯಣ ಕಾಲದಲ್ಲಿ ಹನುಮನ ಮತ್ತು ರಾಮನ ಸೇವೆ ಮಾಡಲಿಕ್ಕೆ ಆ ಸುಗ್ರೀವನಿಗೆ ಅವಕಾಶ ಕೊಟ್ಟ ಭಗವಂತ. ಕಲಿಯುಗದಲ್ಲಿ ಜನರ ಪಾದದ ಸೇವೆ ಮಾಡಲಿಕ್ಕೆ ಈ ಸುಗ್ರೀವನಿಗೆ ರಾಮ ಆಶೀರ್ವಾದ ಮಾಡೇ ಮಾಡ್ತಾನೆ, ಪಟ್ಟಾಭಿಷೇಕ ಮಾಡಿಸ್ತಾನ ಅನ್ನೋಂಥ ನಂಬಿಕೆ, ದೃಢವಾದಂಥ ವಿಶ್ವಾಸ ನನಗಿದೆ. ಓಕೆ, ಸೊ ಎಲ್ಲ ಕ್ಷೇತ್ರವನ್ನು ಟಚ್ ಮಾಡಿರೋದ್ರಿಂದ ನಿಜವಾಗ್ಲೂ ಅಧಿಕಾರ ನಿಮ್ಮ ಕೈಯಲ್ಲಿ ಬಂದರೆ, ಹಾಗಿದ್ರೆ ನಿಮ್ಮ ಕ್ಷೇತ್ರ ಮಾದರಿ ಕ್ಷೇತ್ರ ಆಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಅನಿಸುತ್ತೆ. ನಿಮಗ ಕಾನ್ಫಿಡೆಂಟ್ ಇದೆಯಾ? 100ಕ್ಕೆ 100 ಇದೆ ಮೇಡಮ್. ನಾನು ಅಧಿಕಾರಕ್ಕೆ ಬಂದ 1 ಅಥವಾ 2 ವರ್ಷದಲ್ಲೇ ನಾನು ಏನನ್ನು ಅಭಿವೃದ್ಧಿ ಮಾಡ್ತಂತ ನಿಮಗೆ ಹೇಳಿದೆ. ಅದರ ಜೊತೆಗೆ ಇಡೀ ಭಾರತ ದೇಶ ನಾನು ಹೇಳ್ತಾ ಇರೋದು ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತ ದೇಶ ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನ ತಿರುಗಿ ನೋಡಂಗೆ ಅಭಿವೃದ್ಧಿ ಮಾಡುವಂತ ಕೆಲಸ ಹೊಣೆ ನನ್ನ ಮೇಲಿದೆ. ನಾನು ಮಾಡೇ ಮಾಡ್ತೀನಿ. ನಿಮ್ಮ ಕ್ಷೇತ್ರದ ಜನತೆಗೆ, ವೀಕ್ಷಕರಿಗೆ ಏನಾದರೂ ಮೆಸೇಜ್ ಕೊಡೋದಿದ್ರೆ, ಏನಾದರೂ ಸಂದೇಶ ಹೇಳೋದಿದ್ರೆ ಅಥವಾ ಆಶೀರ್ವಾದ ಕೇಳೋದಿದ್ರೆ, ಕೊನೆಯದಾಗಿ ಹೇಳೋದಾದ್ರೆ? ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬ ಸಾರ್ವಜನಿಕರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಸಹೋದರರಿಗೆ, ಯುವಕರಿಗೆ, ಯುವತಿಯರಿಗೆ ಎಲ್ಲರಿಗೂ ಕೂಡ ನಾನು ಒಂದು ವಿನಂತಿ ಮಾಡೋದೇನಪ್ಪ ಅಂದರೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಆ ಭವಿಷ್ಯ ಯಾವುದೋ ದುಡ್ಡಿಗೂ ಯಾವುದೋ ಆಮಿಷಕ್ಕೂ ಒಳಗೆ ಆಗಲಾರ್ದಂಗೆ ನಿಮ್ಮ ಭವಿಷ್ಯವನ್ನು ನೀವು ರೂಪಣೆ ಮಾಡ್ಕೊಳ್ರಿ. ನಿಮ್ಮ ಶಕ್ತಿಯನ್ನು ಇಮ್ಮಡಿ ಮಾಡುವಂಥ, ಜಾಸ್ತಿ ಮಾಡುವಂಥ ಕೆಲಸ ಯಾವ ವ್ಯಕ್ತಿ ಮಾಡ್ತಾನೆ, ನಿಮ್ಮ ಸಮಸ್ಯೆಗೆ ಧ್ವನಿಯಾಗಿ ವಿಧಾನಸೌಧದಲ್ಲಿ ಟೇಬಲನ್ನು ಗುದ್ದಿ ಯಾರು ಪರಿಹಾರ ತಂದು ಕೊಡ್ತಾರೆ ಅಂಥ ವ್ಯಕ್ತಿಯನ್ನು ನೀವು ಬರೋ ದಿನಗಳಲ್ಲಿ ಆಶೀರ್ವಾದ ಮಾಡಿ ಆರಿಸಿ ತನ್ರಿ ಅನ್ನೋಂಥದ್ದು ನನ್ನ ದೊಡ್ಡ ವಿನಂತಿ, ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವಂಥ ವಿನಂತಿ. ಓಕೆ ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಭಾಳಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ರಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಕನಸಿಟ್ಕೊಂಡಿದ್ದೀರಾ. ನಿಮ್ಮ ಕ್ಷೇತ್ರದ ಜನತೆ ನಿಮಗೆ ಆಶೀರ್ವಾದ ಮಾಡಲಿ, ಪಕ್ಷದಿಂದ ಟಿಕೆಟ್ ಸಿಗಲಿ, MLA ಆಗಿ, MLA ಆದಮೇಲೂ ಹೀಗೆ ನಮ್ಮ ಸ್ಟುಡಿಯೋಗೆ ಬನ್ನಿ, ಆಗ ಮತ್ತೊಂದಷ್ಟು ಮಾತಾಡೋಣ. ಧನ್ಯವಾದಗಳು ಸರ್. 100ಕ್ಕೆ 100 ನಾನು ಅಧಿಕಾರ ತಗೊಂಡ ಮೇಲೆ ಕೂಡ ನಿಮ್ಮ ಸ್ಟುಡಿಯೋಗೆ ಬಂದೇ ಬರ್ತೀನಿ. ಇವತ್ತು ನೀವು ಇಂಟ್ರ್ಯೂ ಮಾಡಿದ್ರಿ, ಇದೇ ಚೇರ್ ಮೇಲೆ MLA ಆಗಿ ಕುಂತು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ ಅನ್ನೋಂಥ ವಿಶ್ವಾಸ, ಗ್ಯಾರಂಟಿ ನಾನು ಕೊಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಬಾಹುಬಲಿ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.